ಕನ್ನಡದ ಗುಟ್ಟು. ಪದ ಒಂದು, ಅರ್ಥಗಳು ಹಲವು. ಅರ್ಥ ಒಂದು, ಪದಗಳು ಹಲವು. ಯಾವ ಪದ, ಯಾವ ಅರ್ಥ, ಎಲ್ಲಿ ಸೂಕ್ತ? ಕನ್ನಡವೆಂಬುದು ಮಂತ್ರಕಣ, ಬಾ ಕನ್ನಡದ ಗುಟ್ಟನ್ನು ರಟ್ಟು ಮಾಡೋಣ. ಏನು ನುಡಿಯುತ್ತೀರೋ ಅದೇ ನೀವು. ಮಾತಿನ ಮಹತ್ವ ಅಷ್ಟಿದೆ. ಪ್ರಪಂಚದ ವ್ಯವಹಾರಗಳೆಲ್ಲವೂ ಮಾತಿನಿಂದಲೇ. ಮಾತಿನಿಂದಲೇ ಗಳಿಕೆ, ಮಾತಿನಿಂದಲೇ ಉಳಿಕೆ, ಮಾತಿನಿಂದಲೇ ತಿಳಿವು, ಮಾತಿನಿಂದಲೇ ಅಳಿವು. ಹಾಗಾದರೆ ನಮ್ಮ ನುಡಿ ಹೇಗಿರಬೇಕು? ನುಡಿದರೆ ಮುತ್ತಿನ ಹಾರ. ಕಮ್ಯುನಿಕೋ ಅರ್ಗೋ ಸಮ್. ನುಡಿ ಅಂದರೆ ಇಲ್ಲಿ ಕೇವಲ ಮಾತು ಅಲ್ಲ, ಎಲ್ಲ ರೀತಿಯ ಮಾನವ ಸಂಪರ್ಕ ಮತ್ತು ಸಂವಹನಗಳು ನುಡಿ. ಪರಸ್ಪರ ಸಂಪರ್ಕ ಸಂವಹನಗಳೇ ನಮ್ಮ ಅಸ್ತಿತ್ವ. ಕಮ್ಯುನಿಕೋ ಅರ್ಗೋ ಸಮ್ ಅಂದರೆ ಐ ಕಮ್ಯುನಿಕೇಟ್, ದೇರ್ಫೋರ್ ಐ ಎಕ್ಸಿಸ್ಟ್. ಇದು ವಿಚಿತ್ರ ಅನಿಸಿದರೂ ಸತ್ಯ. ಆದ್ದರಿಂದ ನುಡಿ ಅಥವಾ ಮಾತಿನ ಮಹತ್ವವನ್ನು ಇದಕ್ಕಿಂತ ಹೆಚ್ಚಿಗೆ ಒತ್ತಿ ಹೇಳಲು ಸಾಧ್ಯವಿಲ್ಲ. ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಟಿಕ್ಟಾಕ್, ಯೂಟ್ಯೂಬ್, ಮುಖಪುಟ ಇತ್ಯಾದಿ ಸೋಷಿಯಲ್ ಮೀಡಿಯಾಗಳೇ ನಮ್ಮ ಪ್ರಪಂಚ ಆಗಿವೆ. ಒಂದು ದಿನ, ಒಂದು ಗಂಟೆ, ಒಂದು ಸಂದೇಶ ಬರೆದಿದ್ದರೆ ಏನೋ ಕಸಿವಿಸಿ, ಸುಮ್ಮನೆ ಮೊಬೈಲ್ ತೆರೆದು ನೋಡುವ ತುಡಿತ, ಇವೇ ನಮ್ಮನ್ನು ನಿರೂಪಿಸುವ ಸೂತ್ರಗಳಾಗಿವೆ. ಆದ್ದರಿಂದ ಮಾತೇ ನಾನು, ನಾನೇ ಮಾತು. ಲಕ್ಷ್ಮೀರ್ವಸತಿ ಜಿಹ್ವಾಗ್ರೇ, ಜಿಹ್ವಾಗ್ರೇ ಮಿತ್ರಬಾಂಧವಾಃ. ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ, ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ, ಜಿಹ್ವಾಗ್ರೇ ಮರಣಂ ಧ್ರುವಂ. ಮಾತಿನಿಂದ ಸಿರಿ, ಗೆಳೆಯರು, ಬಂಧುಗಳು, ದುಃಖ, ಜೈಲು ಮತ್ತು ಸಾವು ಕೂಡ. ಇದನ್ನೇ ಕನ್ನಡದಲ್ಲಿ ಹೇಳಿದ್ದಾನೆ ನಮ್ಮ ಸರ್ವಜ್ಞ. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಹೊಲೆಯು, ಮಾತಿನಿಂ ಸರ್ವ ಸಂಪದವು, ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕ್ಯ ಸರ್ವಜ್ಞ. ಹಾಗಾದರೆ ನುಡಿ ಹೇಗಿರಬೇಕು? ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇದು ಬಸವ ವಚನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ. ಮುತ್ತೇ ಏಕೆ? ಮುತ್ತು ಸಾಂದ್ರ, ಅಂದರೆ ಮಾತು ಗಟ್ಟಿಯಾಗಿರಬೇಕು. ಒಂದು ಮುತ್ತು ಹುಟ್ಟಬೇಕಾದರೆ ಸಮಯ ಬೇಕು, ಸಾವಧಾನವಾಗಿ ಹರಳುಗಟ್ಟಬೇಕು. ಹಾಗೆಯೇ ಮಾತು ವಿಚಾರಪೂರ್ವಕ ಬೆಳೆದು ಅರ್ಥಗರ್ಭಿತವಾಗಿ ಹೊರಬರಬೇಕು. ಮುತ್ತು ವಿರಳ, 1000 ಸಿಂಪಿಗಳಲ್ಲಿ ಒಂದು ಮುತ್ತನ್ನು ಹೊಂದಿರಬಹುದು. ಮಾತು ಕೂಡ ಅನಾವಶ್ಯಕವಾಗಿರಬಾರದು, ಅಂದರೆ ಪದ ಜಿಪುಣನಾಗಿರಬೇಕು. ಅದೆಲ್ಲ ಸರಿ, ಹಾರ ಏಕೆ? ಪದಗಳನ್ನು ಅಸಂಬದ್ಧವಾಗಿ ಅಲ್ಲಲ್ಲಿ ಉಗುಳಿದರೆ ನುಡಿ ಅಲ್ಲ. ಪದಗಳು ಪೋಣಿಸಿದ ಹಾರದಂತೆ ಅರ್ಥ ಮತ್ತು ತರ್ಕ ವಿಚಾರಗಳ ಸೂತ್ರದಲ್ಲಿ ಬಂಧಿತವಾಗಿರಬೇಕು. ತರ್ಕದ ಬಲ ಬುದ್ಧಿಯನ್ನು ಗೆಲ್ಲುವಂತಿರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾಣಿಕ್ಯ ಶುದ್ಧ ಮತ್ತು ಪ್ರಕಾಶಮಾನ. ಹಾಗೆ ನಾವು ನುಡಿದ ನುಡಿ ಶುದ್ಧ ಜ್ಞಾನ ದೀಪವಾಗಿರಬೇಕು. ನಮ್ಮ ಮಾತಿನಲ್ಲಿ ತಿಳಿವಿನ ಹೊಳವು ಸೂಸುತ್ತಿರಬೇಕು. ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ಸ್ಫುಟವಾದ ಮಾತು ಸ್ಫಟಿಕದಂತೆ. ಶಲಾಕೆ ಅಂದರೆ ನೇರವಾದದ್ದು, ಸುತ್ತು ಬಳಸು ವಕ್ರತೆ ಇಲ್ಲದ್ದು, ಅನರ್ಥ, ನಿರರ್ಥ,
ಅನ್ಯಾರ್ಥಗಳು ಇಲ್ಲದೆ ನೇರವಾಗಿ ಎದೆ ಮುಟ್ಟುವಂತೆ ಇರಬೇಕು. ಸ್ಫಟಿಕ ಕ್ರಿಸ್ಟಲೈಸ್ ಆಗುವಂತೆ ಇಂಗಿತ ಅರ್ಥ ತಂತಾನೇ ಮನಸ್ಸಿನಲ್ಲಿ ಇಳಿದು ಗಟ್ಟಿಯಾಗಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ಇದು ವಿವರಿಸಲು ತುಸು ಕಠಿಣವಾದದ್ದು. ಇಲ್ಲಿ ಮೆಚ್ಚು ಅಂದರೆ ಒಪ್ಪುವಂತಿರಬೇಕು. ಕೇಳುಗ ಮತ್ತು ಮಾತಾಡುವವ ಇಬ್ಬರು ಆಡಿದ್ದು ಸರಿಯಲ್ಲ ಅಂತ ಅನಿಸಿದರೆ ಅದು ಖಂಡಿತ ಸರಿ ಅಲ್ಲ. ಮೊದಲನೆಯದಾಗಿ ಸಂಸ್ಕೃತದಲ್ಲಿ ಲಿಂಗ ಅಂದರೆ ಶಬ್ದದ ಧರ್ಮ ಅಥವಾ ಶಬ್ದತ್ವ. ಅಂದರೆ ಲಿಂಗದಿಂದ ಶಬ್ದಕ್ಕೆ ಅರ್ಥ, ಲಿಂಗದಿಂದ ಶಬ್ದಕ್ಕೆ ಸಾಮರ್ಥ್ಯ, ಲಿಂಗದಿಂದ ಶಬ್ದಗಳಲ್ಲಿ ಹೊಂದಾಣಿಕೆ, ಅರ್ಥ, ಸಮನ್ವಯ. ಲಿಂಗ ಇಲ್ಲದ ಮಾತು ಕೇವಲ ಧ್ವನಿ ಸಮೂಹ, ಶಬ್ದ ಬರೀ ಸದ್ದು, ಸೊಲ್ಲು ಬರೀ ಗುಲ್ಲು. ಆದ್ದರಿಂದ ಯಾವ ಮಾತುಗಳಲ್ಲಿ ಅರ್ಥ ತುಂಬಿದೆಯೋ, ಸಾಮರ್ಥ್ಯ ಹುದುಗಿದೆಯೋ, ಹೊಂದಾಣಿಕೆ ಇದೆಯೋ, ಅಂದರೆ ಲಿಂಗ ಸಂಪೂರ್ಣ ಮೆಚ್ಚಿದೆಯೋ, ಅಂತಃಸಾಕ್ಷಿ ಒಪ್ಪಿದೆಯೋ, ಆ ಮಾತುಗಳೇ ಆಡಲು ತಕ್ಕವು. ಎರಡನೆಯದಾಗಿ ಲಿಂಗ ಅಂದರೆ ಪಂಚಕೋಶ ಮೀರಿದ ಪ್ರಜ್ಞಾನ, ಆತ್ಮ. ಲಿಂಗ ಅಂದರೆ ಪರಮಾತ್ಮ. ಜನತಾ ಜನಾರ್ದನ ಅಂದಂತೆ ಜನತೆಯೇ ದೇವರು. ಅದಕ್ಕೆ ಎದುರು ಬಂದವರಲ್ಲಿರುವ ಪರಮಾತ್ಮನಿಗೆ ನಮಸ್ಕಾರ ಮಾಡುವುದು ನಮ್ಮ ಸಂಸ್ಕೃತಿ. ಲಿಂಗವೇ ನಮ್ಮಲ್ಲಿರುವ ಪ್ರಜ್ಞೆ ಮತ್ತು ಅಂತಃಸಾಕ್ಷಿ. ಇದಕ್ಕೆ ಮೆಚ್ಚುಗೆಯಾಗುವ ನುಡಿಗೆ ಮೂಲ ನಮ್ಮ ಆಚಾರ ವಿಚಾರಗಳು. ನಡೆ ಬಗೆಗಳೇ ನುಡಿಯ ತಳಹದಿ. ಅಂದರೆ ಮಾತು ನಾಲಿಗೆಯಲ್ಲಿ ಇಲ್ಲ, ನಮ್ಮ ವಿಚಾರ ಆಚಾರಗಳಲ್ಲಿ ನೆಲೆಸಿದೆ. ಬಗೆ, ನಡೆ, ನುಡಿ ಹೊಂದಾಣಿಕೆಯೇ ಲಿಂಗ. ಬಗೆ, ನಡೆ, ನುಡಿ ಮೂರರ ಸಂಗಮದಲ್ಲಿಯೇ ಲಿಂಗೋದ್ಭವ, ಅರ್ಥದ ಉತ್ಪತ್ತಿ. ವಿಚಾರಕ್ಕೆ ಹೊಂದದ ನಡೆಗೆ, ನಡೆ ಇಲ್ಲದ ಮಾತಿಗೆ ಬೆಲೆ ಇಲ್ಲ. ಅದನ್ನು ಜನತೆಯೂ ಮೆಚ್ಚದು, ಜನಾರ್ದನನೂ ಮೆಚ್ಚನು, ನಮ್ಮ ಅಂತರಾತ್ಮವೂ ಮೆಚ್ಚದು. ಇರಲಿ, ಆಧ್ಯಾತ್ಮಿಕ ವಿಚಾರಗಳು ಈ ಬಿತ್ತರಿಕೆಗೆ ಮೀರಿದ್ದು. ಸದ್ಯಕ್ಕೆ ಭಾಷೆಯ ವ್ಯಾವಹಾರಿಕ ಮಿತಿಯಲ್ಲಿ ನಮ್ಮ ಅಂತಃಸಾಕ್ಷಿ ಕೇಳಿಸಿಕೊಂಡ ಜನರು ಒಪ್ಪಿಕೊಳ್ಳುವಂತೆ ನಮ್ಮ ಮಾತುಗಳು ಇರಬೇಕು ಎಂದಿಟ್ಟುಕೊಳ್ಳೋಣ. ಮಾತು ಗಟ್ಟಿಯಾಗಿರಬೇಕು ಮತ್ತು ವಿರಳವಾಗಿರಬೇಕು. ಅಂದರೆ ಮಾತೇ ಆಡದಿರುವುದಲ್ಲ. ಮಾತಿಗೇಕೆ ಬಡತನ? ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ, ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರತ ಅನ್ನುತ್ತದೆ ಸುಭಾಷಿತ. ಪ್ರಿಯವಾದ ಮಾತುಗಳಿಂದ ಎಲ್ಲರಿಗೂ ಸಂತೋಷ. ಆದ್ದರಿಂದ ಪ್ರಿಯವಾದ ಮಾತುಗಳನ್ನೇ ಆಡಬೇಕು. ಮಾತಿಗೇಕೆ ಬಡತನ? ಹಾಗಂತ ಸುಮ್ಮನೆ ಜನರನ್ನು ಮೆಚ್ಚಿಸುವುದಕ್ಕೋಸ್ಕರ ನುಣ್ಣನೆಯ ಹುಸಿ ನುಡಿಬಾರದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತನ್ ನ ಬ್ರೂಯಾತ್ ಏಷ ಧರ್ಮ ಸನಾತನಃ. ಸತ್ಯವನ್ನು ನುಡಿಯಬೇಕು, ಪ್ರಿಯವಾದುದನ್ನು ನುಡಿಯಬೇಕು. ಸತ್ಯವಾದರೂ ಅಪ್ರಿಯವಾದದ್ದನ್ನು ನುಡಿಯಬಾರದು. ಅಂತೆ ಪ್ರಿಯವಾದರೂ ಅಸತ್ಯವನ್ನು ಎಂದೆಂದೂ ನುಡಿಯಕೂಡದು. ಇದು ಎಂದಿನಿಂದ ನಡೆದು ಬಂದ ನಮ್ಮ ಸಂಪ್ರದಾಯ. ಮಾತಿಗೆ ಸಮಯದ ಔಚಿತ್ಯ ಮುಖ್ಯವಾದದ್ದು. ಯಾವುದನ್ನು ಯಾವಾಗ ಹೇಳಬೇಕೋ ಆವಾಗ ಹೇಳಬೇಕು. ಪರೀಕ್ಷೆ ಆದಮೇಲೆ ಉತ್ತರ ಹೊಳೆದಂತೆ ಆಗಬಾರದು. ಪ್ರಶ್ನೋತ್ತರ, ಶುಭಾಶಯ, ಹೊಗಳಿಕೆ, ತೆಗಳಿಕೆ, ಸಂತಾಪ ಸೂಚನೆ ಯಾವುದೇ ಆಗಲಿ ಆಯಾ ಸಮಯದಲ್ಲಿ ಹೇಳಿದರೆ ಅದಕ್ಕೆ ಬೆಲೆ. ಹೊತ್ತಿಗೊದಗಿದ ಮಾತು ಸತ್ತವನು ಎದ್ದು ಬಂದಂತೆ, ಹೊತ್ತಾಗಿ ನುಡಿದ ಮಾತು ಹೊತ್ತಾಗಿ ನುಡಿದ ಮಾತು ಕೈಜಾರಿದ ಮುತ್ತಿನಂತಿಹುದು ಸರ್ವಜ್ಞ. ಹೀಗೆ ಕನ್ನಡ ನುಡಿಯಲ್ಲಿ, ಕನ್ನಡಿಗರ ತಿಳಿವಿನಲ್ಲಿ ಮಾತನ್ನು ಮುತ್ತಿಗೆ ಹೋಲಿಸುವ ಉಪಮೆ ಮತ್ತೆ ಮತ್ತೆ ಮರುಕಳಿಸುವುದರಿಂದ ಮಾತಿನ ಮಹತ್ವವನ್ನು ಅರಿತುಕೊಳ್ಳಬೇಕು. ಒಟ್ಟಿನಲ್ಲಿ ಉತ್ತಮ ವಿಚಾರ ಮತ್ತು ಉತ್ತಮ ನಡೆಗಳ ತಳಹದಿಯಲ್ಲಿ ಪ್ರಿಯವಾದ, ಸಮಯೋಚಿತವಾದ, ಶುದ್ಧವಾದ, ನೇರವಾದ, ತರ್ಕಬದ್ಧವಾದ, ವಿಚಾರಪೂರ್ಣವಾದ, ಒಳರ್ಥ ಹೊರರ್ಥಗಳು ಒಂದಾದ, ಅಂದರೆ ಕಪಟತನ ಇಲ್ಲದ, ಗಟ್ಟಿಯಾದ, ತಿಳಿವು ತುಂಬಿದ ನುಡಿಗಳು ನಮ್ಮದಾದಾಗ ಲಿಂಗೋದ್ಭವ ಖಚಿತ. ಅಂದರೆ ನಮ್ಮ ನುಡಿ ಕನ್ನುಡಿಯಾಗಬೇಕು. ನಿಮ್ಮ ಮನೆಯಾದ ವಿಶ್ವೇಶ್ವರ ದೀಕ್ಷಿತ.
Episode 14, Year 2024, Number 2, Bikasa 1420-42. ಕನ್ನಡ ಕಲಿ ಕನ್ನಡದ ಗುಟ್ಟು ನುಡಿದರೆ ಮುತ್ತಿನ ಹಾರ ಕಮ್ಯುನಿಕೋ ಒರ್ಗೌಸಂ ಲೇಖನ ವಿಶ್ವೇಶ್ವರ ದೀಕ್ಷಿತ ಸಂಗೀತ ಆಕಾಶ ದೀಕ್ಷಿತ ಪಠ್ಯದಿಂದ ಧ್ವನಿಗೆ ನೀರಜ ಗೂಗ್ಲೆ ಮತ್ತು ನಾನು ಸಪ್ನಾ ಗೂಗ್ಲೆ ಸಂಪರ್ಕ ನಮೋವಿಷ್@yahoo.com ಬಿತ್ತರಿಕೆ 14 ಕಾಲ 2024 ಸಂಖ್ಯೆ 2 ವಿಕಾಸ 14 2024 2